ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಇತ್ತೀಚೆಗೆ ಎಲ್ಲೆಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅದರಲ್ಲೂ ಕೂಡ ಬೆಸ್ಕಾಂ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಲ್ಲೇ ಮರಿದಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಯಾವಾಗ ಯಾವುದೇ ನೂತನ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ನೀಡಬೇಕಾದ್ರೆ ಕಂಪಲ್ಸರಿ OCCCಯನ್ನು ಕಡ್ಡಾಯ ಮಾಡಿತು. ಈ ಆದೇಶವನ್ನು ಇಟ್ಕೊಂಡು ಬೆಸ್ಕಾಮಲ್ಲಿ ಇರ್ತಕ್ಕಂಥ AEE ಇರ್ಬೋದು, JEEಗಳು ಕಟ್ಟಡ ಮಾಲೀಕರ ಬಳಿ ಹಣವನ್ನು ಪಿಕ್ಕುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ರು. ಈ ವಿಚಾರ ಸಂಬಂಧಪಟ್ಟಾಗೆ ಸಾಕಷ್ಟು ಕೂಡ ಸಾರ್ವಜನಿಕವಾಗಿ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ವು. ಆದರೆ ನಿನ್ನೆ ಹುಳಿಮಾವು ಉಪವಿಭಾಗದ AEE ಮತ್ತು JEEರವರು ಲೋಕಾಯುಕ್ತ ಬಲೆಗೆ ಬಿದ್ದ ಬಳಿಕ ಇದು ಕೆಲವೊಂದು ಕಡೆ ಸಾರ್ವಜನಿಕರು ಕೇಳಿ ಬರ್ತಿರ್ತಕ್ಕಂಥ ಮಾತುಗಳಿಗೆ ಪುಷ್ಟಿ ಸಿಕ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನೂತನವಾಗಿ ನಿರ್ಮಾಣ ಆದಂಥ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ 1.5 ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಹುಳಿಮಾವು ಉಪವಿಭಾಗದ AEE ನಾಗರತ್ನ ಮತ್ತು JEE ಸ್ವಾಮಿರವರು ಗುತ್ತಿಗೆದಾರರಂಥ ಅರ್ಷದುಲ್ಲಾ ಬಳಿ ಡಿಮ್ಯಾಂಡ್ ಮಾಡಿರ್ತಾರೆ. ಕಳೆದ 2 ತಿಂಗಳಿಂದ ಈ ಒಂದು ಸರ್ಕಸ್ ನಡೀತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಆತ ನೂತನ ಕಟ್ಟಡಕ್ಕೆ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟರ್ ಆಗಿರ್ತಾನೆ. ಸೊ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ ಸಾಕಷ್ಟು ಬಾರಿ AEE ನಾಗರತ್ನ ಮತ್ತು JEE ಸ್ವಾಮಿರವ್ರ ಬಳಿ ಅಲೆದಾಟ ನಡೆಸಿರ್ತಾನೆ. ಆದರೆ ನಾಗರತ್ನ ಅವ್ರ ಬಳಿ ಹೋದಾಗ ನೀವು JEE ಸ್ವಾಮಿಯವರನ್ನು ಭೇಟಿ ಮಾಡಿ ಅಂತ ಹೇಳ್ತಾರೆ. ಸ್ವಾಮಿಯವರನ್ನು ಭೇಟಿ ಮಾಡಿದಾಗ ನಾಗರತ್ನ ಬಳಿ ನೀವು ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಡೀಲನ್ನು ಕುದಿಸ್ಕೊಳ್ಳಿ, ಆವಾಗ ನಿಮಗೆ ವಿದ್ಯುತ್ ಸಂಪರ್ಕ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ನಕಾಶೆಯನ್ನು ತೆಗೆದುಕೊಳ್ಳದೆ ಪ್ರಾಧಿಕಾರದಿಂದ ಸಕ್ಷಮ ಪ್ರಾಧಿಕಾರದಿಂದ ನಕಾಶೆ ಅನುಮೋದನೆಯನ್ನು ಪಡ್ಕೊಳ್ಳದೆ ನೀವು ಮತ್ತೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದರೆ ಇಂಥ ಕಟ್ಟಡಗಳಿಗೆ ನೀವು ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಕೊಡಬೇಕಾದ್ರೆ ನೀವು ನಮ್ಮ ಕೈಯನ್ನು ಬಿಸಿ ಮಾಡಬೇಕು ಅಂದರೆ ಹಣವನ್ನು ಕೊಡಬೇಕು ಅಂತೇಳಿ JEE ಮತ್ತು AEE ನಾಗರತ್ನರವರು ಗುತ್ತಿಗೆದಾರ ಅರ್ಷದುಲ್ಲಾಗೆ ಸಾಕಷ್ಟು ಬಾರಿ ಹೇಳಿರ್ತಾರೆ. ಈ ವಿಚಾರವನ್ನು ಆತ ಮನೆಯ ಮಾಲೀಕನಿಗೆ, ಕಟ್ಟಡದ ಮಾಲೀಕನಿಗೆ ತಿಳಿಸಿದಾಗ ಆತ ಈ ವಿಚಾರವನ್ನು ತಿರಸ್ಕಾರ ಮಾಡ್ತಾನೆ. ನಾವು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಹಣ ಕೊಡೋದಿಲ್ಲ, ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ, ಆ ಹಣಕ್ಕೆ ನೀವೇನು ಗುತ್ತಿಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಗುತ್ತಿಗೆದಾರ ಅರ್ಷದುಲ್ಲಾರವರು ನೇರವಾಗಿ ಭೇಟಿ ಮಾಡಿದ್ದು ಲೋಕಾಯುಕ್ತ ಪೊಲೀಸರನ್ನು. ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ನೀಡಿ, ಜೊತೆಗೆ ಇವರ ಜೊತೆ ಮಾತುಕತೆ ನಡೆದಂಥ ಆಡಿಯೋ ಕ್ಲಿಪ್ ಕೂಡ ಲೋಕಾಯುಕ್ತ ಪೊಲೀಸರಿಗೆ ನೀಡ್ತಾರೆ. ಆಗ ಲೋಕಾಯುಕ್ತ ಪೊಲೀಸರು ಒಂದು ಕೆಡ್ಡಾವನ್ನು ರೆಡಿ ಮಾಡ್ತಾರೆ. ನಿನ್ನೆ ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ಹುಳಿಮಾವು ಸಮೀಪದಲ್ಲಿಯೇ ಇವರಿಗೆ 1.5 ಲಕ್ಷ ಹಣವನ್ನು ಕೊಡ್ತಾನೆ ಅಂತೇಳಿ ದೂರದಾರ ಅರ್ಷದುಲ್ಲಾ AEE ನಾಗರತ್ನ ಮತ್ತು JEE ಸ್ವಾಮಿರವರಿಗೆ ತಿಳಿಸ್ತಾರೆ. ಅವರು ಹಣವನ್ನು ಪಡ್ಕೊಳ್ಳಿಕ್ಕೆ ಸ್ವಾಮಿ ಹೇಳಿದಂಥ ಸ್ಥಳಕ್ಕೆ ಯಾರು ಅರ್ಷದುಲ್ಲಾ ಹೇಳಿದಂಥ ಸ್ಥಳಕ್ಕೆ ಇವರು ಬರ್ತಾರೆ. ಬಂದ ಸಂದರ್ಭದಲ್ಲಿ 1.5 ಲಕ್ಷ ಹಣವನ್ನು ಕೊಡಬೇಕಾದ್ರೆ ನೇರವಾಗಿ ಲೋಕಾಯುಕ್ತ ಪೊಲೀಸರು ಅವರನ್ನು ಟ್ರ್ಯಾಪ್ ಮಾಡ್ತಾರೆ. ಅಂದರೆ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಲಾಗಿ ಸುಮಾರು ಅವರು ಕಳೆದ 2 ತಿಂಗಳಿಂದ ಅರ್ಷದುಲ್ಲಾರವರನ್ನು ಹಣಕ್ಕಾಗಿ ಪೀಡಿಸಿರುವಂಥದ್ದು, ಜೊತೆಗೆ ವಿದ್ಯುತ್ ಸಂಪರ್ಕ ನೀಡಬೇಕಾದ್ರೆ 1.5 ಲಕ್ಷ ಹಣವನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಮಾಡಿರುವಂಥದ್ದು ಅಲ್ಲಿ ಖಚಿತ ಆಗ್ತದೆ. ಈ ಸಂಬಂಧಪಟ್ಟಾಗೆ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ತನಿಖೆ ಬಳಿಕ ಅವರನ್ನು ಪರಪ್ಪನಕರ ಜೈಲಿಗೆ ಕಳಿಸಲಾಗಿದೆ. ಈ ಪ್ರಮುಖವಾಗಿ ಇವರು ಅಸ್ತ್ರ ಮಾಡ್ಕೊಂಡಿದ್ದಂಥದ್ದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಯಾವುದೇ ನೂತನ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ OCCC ಅಂದರೆ ಸಕ್ಷಮ ಪ್ರಾಧಿಕಾರದಿಂದ OC ಮತ್ತು CCಯನ್ನು ಪಡೆದುಕೊಂಡಿರಬೇಕು, ಜೊತೆಗೆ ಸಕ್ಷಮ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಆಗಿರಬೇಕು. ಇಲ್ಲವಾದರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ಕೊಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶಿತ್ತು. ಆ ಆದೇಶವನ್ನು ಇಟ್ಕೊಂಡು ಇವರು ಸಾಕಷ್ಟು ಬೇರೆ ಎಲ್ಲ ಕಡೆ ಕೂಡ ವಿದ್ಯುತ್ ಬೆಸ್ಕಾಂ ಕಚೇರಿಗಳಲ್ಲಿ ಗ್ರಾಹಕರನ್ನು ವಂಚನೆ ಮಾಡುವಂಥದ್ದು, ಭ್ರಷ್ಟಾಚಾರ ಹಣಕ್ಕಾಗಿ ಪೀಡಿಸುವಂಥದ್ದು ಕೇಳಿಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಹುಳಿಮಾವು ಉಪವಿಭಾಗದ AEE ನಾಗರತ್ನ ಮತ್ತು JEE ಸ್ವಾಮಿರವರು ಸದ್ಯ ಈಗ ಲೋಕಾಯುಕ್ತ ಪೊಲೀಸರ ಅತಿಥಿಯಾಗಿದ್ದಾರೆ. ಪರಪ್ಪನಗ್ನರ ಜೈಲಿಗೆ ಸೇರಿರುವಂಥದ್ದು. ಇನ್ನಾದರೂ ಬೆಸ್ಕಾಂ ಅಧಿಕಾರಿಗಳು ಗ್ರಾಹಕರನ್ನು ಹಣಕ್ಕಾಗಿ ಪೀಡಿಸುವಂಥದ್ದು ಈ ಒಂದು ಪ್ರಕರಣದಿಂದ ದೂರ ಆಗ್ತದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.